ಕಾಂಗ್ರೆಸ್ ಪಾಳೆಯದಲ್ಲಿ ಇವತ್ತಿಡೀ ದಿನ ಕಿಂಗ್ ಈಸ್ ಅಲೈವ್ ಹೇಳಿಕೆಯದ್ದೇ ಹಲ್ಚಲ್. ಭೈರತಿ ಸುರೇಶ್ ಅವರು ಮಾಧ್ಯಮಕ್ಕೆ ನೀಡಿದ ಪ್ರತಿಕ್ರಿಯೆಯ ಪ್ರತಿಧ್ವನಿ ಇವತ್ತು ಇಡೀ ದಿನ ಕಾಂಗ್ರೆಸ್ ಪಾಳೆಯದಲ್ಲಿ ಮಾರ್ಗನಿಸಿದೆ. ಹೈಕಮಾಂಡ್ ಸದ್ಯಕ್ಕೆ ಸಂಧಾನದ ಸೂತ್ರವನ್ನ ಹೆಣೆದು ಅಧಿವೇಶನ ಮುಗಿಸ್ ಬನ್ನಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರೂ ಕೂಡ ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೆ ಭೈರತಿ ಸುರೇಶ್ ಅವರು ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಗುಂಪಿನ ಸದಸ್ಯರೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಮತ್ತೊಮ್ಮೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗೋ ಹಾಗೆ ಮಾಡ್ತಾ ಇದೆ. ಅಪ್ಪನ ಪರ ಪುತ್ರ ಡಾಕ್ಟರ್ ಯತೀಂದ್ರ ಬ್ಯಾಟ್ ಬೀಸಿದ್ದಾಯ್ತು. ಇದೀಗ ಕಿಂಗ್ ಈಸ್ ಅಲೈವ್ ಅನ್ನೋ ಮೂಲಕ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ಪರ್ಯಾಯ ನಾಯಕತ್ವ ಅನ್ನೋದೇ ಅಪ್ರಸ್ತುತ. ಅಹಿಂದ ನಾಯಕರು ಯಾರು ಅನ್ನೋದು ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹಿರಿಯ ನಾಯಕ ಹರಿಪ್ರಸಾದ್ ಟಾಂಗ್ ಕೊಟ್ರ. ಸಚಿವ ಭೈರತಿ ಸುರೇಶ್ ಅಹಿಂದ ನಾಯಕ ಪಟ್ಟವನ್ನ ಜಾರಕಿಹೊಳಿಗೆ ಕೊಡಿ ಅಂತ ಹೇಳಿ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ರು ಹರಿಪ್ರಸಾದ್. ಇದಕ್ಕೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ರ ಭೈರತಿ ಸುರೇಶ್ ಅನ್ನೋ ಅನುಮಾನ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲೂ ಕೂಡ ಈ ದಿನದ ಕಾಂಗ್ರೆಸ್ ಪಾಳೆಯದಲ್ಲಿ ಇವತ್ತಿಡೀ ದಿನ ಕಿಂಗ್ ಈಸ್ ಅಲೈವ್ ಹೇಳಿಕೆಯದ್ದೇ ಹಲ್ಚಲ್. ಭೈರತಿ ಸುರೇಶ್ ಅವರು ಮಾಧ್ಯಮಕ್ಕೆ ನೀಡಿದ ಪ್ರತಿಕ್ರಿಯೆಯ ಪ್ರತಿಧ್ವನಿ ಇವತ್ತು ಇಡೀ ದಿನ ಕಾಂಗ್ರೆಸ್ ಪಾಳೆಯದಲ್ಲಿ ಮಾರ್ಗನಿಸಿದೆ. ಹೈಕಮಾಂಡ್ ಸದ್ಯಕ್ಕೆ ಸಂಧಾನದ ಸೂತ್ರವನ್ನ ಹೆಣೆದು ಅಧಿವೇಶನ ಮುಗಿಸ್ ಬನ್ನಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರೂ ಕೂಡ ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೆ ಭೈರತಿ ಸುರೇಶ್ ಅವರು ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಗುಂಪಿನ ಸದಸ್ಯರೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಮತ್ತೊಮ್ಮೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗೋ ಹಾಗೆ ಮಾಡ್ತಾ ಇದೆ. ಅಪ್ಪನ ಪರ ಪುತ್ರ ಡಾಕ್ಟರ್ ಯತೀಂದ್ರ ಬ್ಯಾಟ್ ಬೀಸಿದ್ದಾಯ್ತು. ಇದೀಗ ಕಿಂಗ್ ಈಸ್ ಅಲೈವ್ ಅನ್ನೋ ಮೂಲಕ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ಪರ್ಯಾಯ ನಾಯಕತ್ವ ಅನ್ನೋದೇ ಅಪ್ರಸ್ತುತ. ಅಹಿಂದ ನಾಯಕರು ಯಾರು ಅನ್ನೋದು ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹಿರಿಯ ನಾಯಕ ಹರಿಪ್ರಸಾದ್ ಟಾಂಗ್ ಕೊಟ್ರ. ಸಚಿವ ಭೈರತಿ ಸುರೇಶ್ ಅಹಿಂದ ನಾಯಕ ಪಟ್ಟವನ್ನ ಜಾರಕಿಹೊಳಿಗೆ ಕೊಡಿ ಅಂತ ಹೇಳಿ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ರು ಹರಿಪ್ರಸಾದ್. ಇದಕ್ಕೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ರ ಭೈರತಿ ಸುರೇಶ್ ಅನ್ನೋ ಅನುಮಾನ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲೂ ಕೂಡ ಈ ದಿನದ ಕಾಂಗ್ರೆಸ್ ಪಾಳೆಯದಲ್ಲಿ ಇವತ್ತಿಡೀ ದಿನ ಕಿಂಗ್ ಈಸ್ ಅಲೈವ್ ಹೇಳಿಕೆಯದ್ದೇ ಹಲ್ಚಲ್. ಭೈರತಿ ಸುರೇಶ್ ಅವರು ಮಾಧ್ಯಮಕ್ಕೆ ನೀಡಿದ ಪ್ರತಿಕ್ರಿಯೆಯ ಪ್ರತಿಧ್ವನಿ ಇವತ್ತು ಇಡೀ ದಿನ ಕಾಂಗ್ರೆಸ್ ಪಾಳೆಯದಲ್ಲಿ ಮಾರ್ಗನಿಸಿದೆ. ಹೈಕಮಾಂಡ್ ಸದ್ಯಕ್ಕೆ ಸಂಧಾನದ ಸೂತ್ರವನ್ನ ಹೆಣೆದು ಅಧಿವೇಶನ ಮುಗಿಸ್ ಬನ್ನಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರೂ ಕೂಡ ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೆ ಭೈರತಿ ಸುರೇಶ್ ಅವರು ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಗುಂಪಿನ ಸದಸ್ಯರೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಮತ್ತೊಮ್ಮೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗೋ ಹಾಗೆ ಮಾಡ್ತಾ ಇದೆ. ಅಪ್ಪನ ಪರ ಪುತ್ರ ಡಾಕ್ಟರ್ ಯತೀಂದ್ರ ಬ್ಯಾಟ್ ಬೀಸಿದ್ದಾಯ್ತು. ಇದೀಗ ಕಿಂಗ್ ಈಸ್ ಅಲೈವ್ ಅನ್ನೋ ಮೂಲಕ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ಪರ್ಯಾಯ ನಾಯಕತ್ವ ಅನ್ನೋದೇ ಅಪ್ರಸ್ತುತ. ಅಹಿಂದ ನಾಯಕರು ಯಾರು ಅನ್ನೋದು ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹಿರಿಯ ನಾಯಕ ಹರಿಪ್ರಸಾದ್ ಟಾಂಗ್ ಕೊಟ್ರ. ಸಚಿವ ಭೈರತಿ ಸುರೇಶ್ ಅಹಿಂದ ನಾಯಕ ಪಟ್ಟವನ್ನ ಜಾರಕಿಹೊಳಿಗೆ ಕೊಡಿ ಅಂತ ಹೇಳಿ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ರು ಹರಿಪ್ರಸಾದ್. ಇದಕ್ಕೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ರ ಭೈರತಿ ಸುರೇಶ್ ಅನ್ನೋ ಅನುಮಾನ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲೂ ಕೂಡ ಈ ದಿನದ ಕಾಂಗ್ರೆಸ್ ಪಾಳೆಯದಲ್ಲಿ ಇವತ್ತಿಡೀ ದಿನ ಕಿಂಗ್ ಈಸ್ ಅಲೈವ್ ಹೇಳಿಕೆಯದ್ದೇ ಹಲ್ಚಲ್. ಭೈರತಿ ಸುರೇಶ್ ಅವರು ಮಾಧ್ಯಮಕ್ಕೆ ನೀಡಿದ ಪ್ರತಿಕ್ರಿಯೆಯ ಪ್ರತಿಧ್ವನಿ ಇವತ್ತು ಇಡೀ ದಿನ ಕಾಂಗ್ರೆಸ್ ಪಾಳೆಯದಲ್ಲಿ ಮಾರ್ಗನಿಸಿದೆ. ಹೈಕಮಾಂಡ್ ಸದ್ಯಕ್ಕೆ ಸಂಧಾನದ ಸೂತ್ರವನ್ನ ಹೆಣೆದು ಅಧಿವೇಶನ ಮುಗಿಸ್ ಬನ್ನಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರೂ ಕೂಡ ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೆ ಭೈರತಿ ಸುರೇಶ್ ಅವರು ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಗುಂಪಿನ ಸದಸ್ಯರೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಮತ್ತೊಮ್ಮೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗೋ ಹಾಗೆ ಮಾಡ್ತಾ ಇದೆ.
ಅಪ್ಪನ ಪರ ಪುತ್ರ ಡಾಕ್ಟರ್ ಯತೀಂದ್ರ ಬ್ಯಾಟ್ ಬೀಸಿದ್ದಾಯಿತು. ಇದೀಗ ಕಿಂಗ್ ಈಸ್ ಅಲೈವ್ ಅನ್ನೋ ಮೂಲಕ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ಪರ್ಯಾಯ ನಾಯಕತ್ವ ಅನ್ನೋದೇ ಅಪ್ರಸ್ತುತ. ಅಹಿಂದ ನಾಯಕರು ಯಾರು ಅನ್ನೋದು ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹಿರಿಯ ನಾಯಕ ಹರಿಪ್ರಸಾದ್ ಟಾಂಗ್ ಕೊಟ್ರ. ಸಚಿವ ಭೈರತಿ ಸುರೇಶ್ ಅಹಿಂದ ನಾಯಕ ಪಟ್ಟವನ್ನ ಜಾರಕಿಹೊಳಿಗೆ ಕೊಡಿ ಅಂತ ಹೇಳಿ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ರು ಹರಿಪ್ರಸಾದ್. ಇದಕ್ಕೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ರ ಭೈರತಿ ಸುರೇಶ್ ಅನ್ನೋ ಅನುಮಾನ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲೂ ಕೂಡ ಈ ದಿನದ ಕಾಂಗ್ರೆಸ್ ಪಾಳೆಯದಲ್ಲಿ ಇವತ್ತಿಡೀ ದಿನ ಕಿಂಗ್ ಈಸ್ ಅಲೈವ್ ಹೇಳಿಕೆಯದ್ದೇ ಹಲ್ಚಲ್. ಭೈರತಿ ಸುರೇಶ್ ಅವರು ಮಾಧ್ಯಮಕ್ಕೆ ನೀಡಿದ ಪ್ರತಿಕ್ರಿಯೆಯ ಪ್ರತಿಧ್ವನಿ ಇವತ್ತು ಇಡೀ ದಿನ ಕಾಂಗ್ರೆಸ್ ಪಾಳೆಯದಲ್ಲಿ ಮಾರ್ಗನಿಸದೆ. ಹೈಕಮಾಂಡ್ ಸದ್ಯಕ್ಕೆ ಸಂಧಾನದ ಸೂತ್ರವನ್ನ ಹೆಣೆದು ಅಧಿವೇಶನ ಮುಗಿಸ್ಬನ್ನಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರೂ ಕೂಡ ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೆ ಭೈರತಿ ಸುರೇಶ್ ಅವರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಗುಂಪಿನ ಸದಸ್ಯರೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಮತ್ತೊಮ್ಮೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗೋ ಹಾಗೆ ಮಾಡ್ತಾ ಇದೆ. ಅಪ್ಪನ ಪರ ಪುತ್ರ ಡಾಕ್ಟರ್ ಯತೀಂದ್ರ ಬ್ಯಾಟ್ ಬೀಸಿದ್ದಾಯಿತು. ಇದೀಗ ಕಿಂಗ್ ಈಸ್ ಅಲೈವ್ ಅನ್ನೋ ಮೂಲಕ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ಪರ್ಯಾಯ ನಾಯಕತ್ವ ಅನ್ನೋದೇ ಅಪ್ರಸ್ತುತ. ಅಹಿಂದ ನಾಯಕರು ಯಾರು ಅನ್ನೋದು ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹಿರಿಯ ನಾಯಕ ಹರಿಪ್ರಸಾದ್ ಟಾಂಗ್ ಕೊಟ್ರ. ಸಚಿವ ಭೈರತಿ ಸುರೇಶ್ ಅಹಿಂದ ನಾಯಕ ಪಟ್ಟವನ್ನ ಜಾರಕಿಹೊಳಿಗೆ ಕೊಡಿ ಅಂತ ಹೇಳಿ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ರು ಹರಿಪ್ರಸಾದ್. ಇದಕ್ಕೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ರ ಭೈರತಿ ಸುರೇಶ್ ಅನ್ನೋ ಅನುಮಾನ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲೂ ಕೂಡ ಈ ದಿನದ ಕಾಂಗ್ರೆಸ್ ಪಾಳೆಯದಲ್ಲಿ ಇವತ್ತಿಡೀ ದಿನ ಕಿಂಗ್ ಈಸ್ ಅಲೈವ್ ಹೇಳಿಕೆಯದ್ದೇ ಹಲ್ಚಲ್. ಭೈರತಿ ಸುರೇಶ್ ಅವರು ಮಾಧ್ಯಮಕ್ಕೆ ನೀಡಿದ ಪ್ರತಿಕ್ರಿಯೆಯ ಪ್ರತಿಧ್ವನಿ ಇವತ್ತು ಇಡೀ ದಿನ ಕಾಂಗ್ರೆಸ್ ಪಾಳೆಯದಲ್ಲಿ ಮಾರ್ಗನಿಸದೆ. ಹೈಕಮಾಂಡ್ ಸದ್ಯಕ್ಕೆ ಸಂಧಾನದ ಸೂತ್ರವನ್ನ ಹೆಣೆದು ಅಧಿವೇಶನ ಮುಗಿಸ್ಬನ್ನಿ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ರೂ ಕೂಡ ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೆ ಭೈರತಿ ಸುರೇಶ್ ಅವರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಗುಂಪಿನ ಸದಸ್ಯರೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಮತ್ತೊಮ್ಮೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗೋ ಹಾಗೆ ಮಾಡ್ತಾ ಇದೆ. ಅಪ್ಪನ ಪರ ಪುತ್ರ ಡಾಕ್ಟರ್ ಯತೀಂದ್ರ ಬ್ಯಾಟ್ ಬೀಸಿದ್ದಾಯಿತು. ಇದೀಗ ಕಿಂಗ್ ಈಸ್ ಅಲೈವ್ ಅನ್ನೋ ಮೂಲಕ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ಪರ್ಯಾಯ ನಾಯಕತ್ವ ಅನ್ನೋದೇ ಅಪ್ರಸ್ತುತ. ಅಹಿಂದ ನಾಯಕರು ಯಾರು ಅನ್ನೋದು ಸಿಎಂ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹಿರಿಯ ನಾಯಕ ಹರಿಪ್ರಸಾದ್ ಟಾಂಗ್ ಕೊಟ್ರ. ಸಚಿವ ಭೈರತಿ ಸುರೇಶ್ ಅಹಿಂದ ನಾಯಕ ಪಟ್ಟವನ್ನ ಜಾರಕಿಹೊಳಿಗೆ ಕೊಡಿ ಅಂತ ಹೇಳಿ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ರು ಹರಿಪ್ರಸಾದ್. ಇದಕ್ಕೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ರ ಭೈರತಿ ಸುರೇಶ್ ಅನ್ನೋ ಅನುಮಾನ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲೂ ಕೂಡ ಈ ದಿನದ